ಮೂವರ ಬಾಳಿನಲ್ಲಿ ಮಾಯಾಂಗನೆ ಚಲ್ಲಾಟವನ್ನ ಆಡಿದಾಳೆ. ಖತರ್ನಾಕ್ ಲೇಡಿ. ನಾವು ಈಗಾಗಲೇ ಸಾಕಷ್ಟು ಹನಿ ಟ್ರ್ಯಾಪ್ ಪ್ರಕರಣಗಳನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ವಿ. ನಿನ್ನೆ ಒಂದು ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ನಡೆದಿದ್ದಂಥ ಒಂದು ಘಟನೆಯನ್ನು ನೋಡ್ತಾ ಇದ್ವಿ. ಅದನ್ನು ಮೀರಿಸುವಂತ ಒಂದು ಪ್ರಕರಣ ಇದು. ಪ್ರೀತಿ ನಿಶ್ಚಿತಾರ್ಥ ಮದುವೆ ಹೆಸರಲ್ಲಿ ದೋಖವನ್ನ ಮಾಡಲಾಗಿದೆ. ಮಂಡ್ಯದಲ್ಲಿ ಲವ್ ಮನಿ ದೋಖಾ ಕಹಾನಿ. ಮೂವರ ಬಾಳಿನಲ್ಲಿ ಚಲ್ಲಾಟವನ್ನ ಆಡಿದಾಳೆ ಒಬ್ಳು ಸುಂದರಿ. ಪ್ರೀತಿ ನಿಶ್ಚಿತಾರ್ಥ ಮದುವೆ ಹೆಸರಲ್ಲಿ ದೋಖವನ್ನ ಮಾಡಿದಾಳೆ. ಮಂಡ್ಯದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮಂಡ್ಯ ಜಿಲ್ಲೆಯ ವೈಷ್ಣವಿ ಎಂಬಾಕೆಯ ಕಳ್ಳಾಟ ಇದು, ಮೋಸದಾಟ. ಹಾಸನದ ರಘು, ಮಂಡ್ಯದ ಶಶಿಗೆ ಪ್ರೀತಿ ಹೆಸರಲ್ಲಿ ಮೋಸವನ್ನ ಮಾಡಿದ್ದಾಳೆ. ಈಕೆ ಶಿವು ಎಂಬಾತನ ಜೊತೆಗೆ ಮದುವೆ ಆಗಿ ವೈಷ್ಣವಿ ಕಳ್ಳಾಟವನ್ನ ಕೂಡ ಆಡಿರುವಂಥದ್ದು. ಮೂವರಿಗೆ ಮೋಸವನ್ನ ಮಾಡಿದ್ದಾಳೆ ಈಕೆ. ಹಾಸನದ ರಘು ಜೊತೆ 5 ವರ್ಷಗಳ ಕಾಲ ಪ್ರೀತಿಯನ್ನ ಮಾಡಿದ್ರು, ಲವ್ ಅಲ್ಲಿದ್ದು. ಧರ್ಮಸ್ಥಳದಲ್ಲಿ ಮದುವೆಯನ್ನ ಆಗ್ಲಿಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ವೈಷ್ಣವಿ ಎಸ್ಕೇಪ್ ಆಗಿದ್ದಾಳೆ. ಮದ್ವೆಗೆ ಕೊಟ್ಟಂತ ಸೀರೆ ಆಭರಣಗಳ ಜೊತೆಗೆ ದೋಚ್ಕೊಂಡು ಎಸ್ಕೇಪ್ ಆದ್ರು. ಅದಾದ್ಮೇಲೆ ಸೀನ್ ಕಟ್ ಮಾಡಿ ನೋಡಿದ್ರೆ ಮತ್ತೊಬ್ಬ ಪ್ರಿಯಕರ ಶಿವು ಎಂಬಾತನ ಜೊತೆ ಜೂಟಾಗಿದ್ದು. ಶಿವು ಜೊತೆ ಮದ್ವೆ ಆಗಿ 1 ವರ್ಷ ಸಂಸಾರವನ್ನ ಮಾಡಿದ್ದು. ಆ ಶಿವು ಜೊತೆ ಮದ್ವೆ ಆಗಿ 1 ವರ್ಷ ಸಂಸಾರವನ್ನ ಕೂಡ ಮಾಡಿದ್ದು. ಶಿವು ಜೊತೆ ಮುನಿಸ್ಕೊಂಡು ನಂತರ ತವರನ್ನ ಸೇರಿದ್ಲು ಈ ವೈಷ್ಣವಿ. ಅದಾದ್ಮೇಲೆ ಶಶಿ ಎಂಬಾತನ ಪ್ರೀತಿಗೆ ಬೀಳ್ತಾಳೆ. ರಘು ಆಯ್ತು, ಶಿವು ಆಯ್ತು. ಅದಾದ್ಮೇಲೆ ಶಶಿ ಅನ್ನುವಂಥ ಬಕ್ರ ಮತ್ತೊಬ್ಬ ಸಿಕ್ತ. ಆತನನ್ನ ಕೂಡ ಯಾಮಾರಿಸಿದ್ಲು. ಶಶಿ ಎಂಬಾತನ ಪ್ರೀತಿಗೆ ಬಿದ್ದಿದ್ಲು ವೈಷ್ಣವಿ. ಕಳೆದ ಮಾರ್ಚ್ 24ರಂದು ಶಶಿ ಜೊತೆ ಮದುವೆ ಆಗ್ತಾಳೆ. 2ನೇ ಮದುವೆ ಆಗ್ತಾಳೆ. ಮದುವೆ ಆದ 24 ಗಂಟೆಗಳಲ್ಲೇ ವೈಷ್ಣವಿ ಎಸ್ಕೇಪ್ ಆಗ್ತಾಳೆ. 24 ಗಂಟೆಲ್ಲೇ ಆತನ ಜೊತೆ ಏನು ಮದುವೆ ಆಗಿರ್ತಾಳೆ, ಅದಾದ್ಮೇಲೆ ಎಸ್ಕೇಪ್ ಆಗ್ತಾಳೆ. ಮದುವೆಗೆ 15 ಲಕ್ಷಕ್ಕೂ ಹೆಚ್ಚನ್ನ ಖರ್ಚು ಮಾಡಿದ್ದ ಹಣವನ್ನ ಶಶಿ, ಹಣ ಚಿನ್ನಕ್ಕಾಗಿ ರಘು ಶಶಿ ಬಾಳಲ್ಲಿ ವೈಷ್ಣವಿ ಚಲ್ಲಾಟ ಆಡಿದ್ರು. ಮಂಡ್ಯದಲ್ಲಿ ದೂರು ದಾಖಲಿಸಿರುವಂಥದ್ದು ಸಂತ್ರಸ್ತ ಶಶಿ ದೂರನ್ನ ಕೊಟ್ಟಿದ್ದಾನೆ. ಹಿಂಗೆಲ್ಲ ಯಾಮಾರಿಸಿದಾಳೆ ಅಂತ. ಇವನಿಗೆ ಮದುವೆ ಆಗೋಕ್ಕೂ ಮುಂಚೆ ಈಕೆಯ ಹಿನ್ನೆಲೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಅದಾದ್ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ. ಈ ರೀತಿಯಾಗೆಲ್ಲ ಯಾಮಾರಿಸಿದಾಳೆ, ದುಡ್ಡನ್ನೆಲ್ಲ ಹೊತ್ಕೊಂಡು ಪರಾರಿಯಾಗಿದ್ದಾಳೆ ಅಂತ. ಒಂದೇ ಒಂದು ದಿನ ಇದ್ದಿದ್ದು 24 ಗಂಟೆಲ್ಲೇ ಎಸ್ಕೇಪ್ ಆಗಿದ್ದಾಳೆ. ಮದುವೆಗೆ 15 ಲಕ್ಷಕ್ಕೂ ಹೆಚ್ಚು ಹಣವನ್ನ ಖರ್ಚು ಮಾಡಿದ್ದ. ಅದಾದ್ಮೇಲೆ ಆಕೆಗೆ ಮದುವೆಯ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಭರಣ ಎಲ್ಲ ಕೊಡಿಸಿದ್ದ. ಅದರ ಸಮೇತ ಎಸ್ಕೇಪ್ ಆಗಿರುವಂಥದ್ದು ಇವಳು. ಕಳೆದ ಮಾರ್ಚ್ 24ರಂದು ಶಶಿ ಜೊತೆ ಮದುವೆ ಆಗಿತ್ತು. ಮದುವೆ ಆದ 24 ಗಂಟೆಯಲ್ಲೇ ವೈಷ್ಣವಿ ಎಸ್ಕೇಪ್ ಆಗಿದ್ದಾಳೆ. ಫಸ್ಟು 5 ವರ್ಷಗಳ ಕಾಲ ರಘು ಅನ್ನೋನ್ ಜೊತೆ ಲವ್ ಅಲ್ಲಿದ್ಲು. ಅದಾದ್ಮೇಲೆ ಧರ್ಮಸ್ಥಳದಲ್ಲಿ ಮದುವೆ ಆಗೋಣ ಅಂತ ಹೇಳಿದಾಗ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿಂದ ಎಸ್ಕೇಪ್ ಆಗಿದ್ಲು. ಮದುವೆ ಆಗೋ ದಿನನೇ ಎಸ್ಕೇಪ್ ಆಗಿದ್ಲು. ಅದಾದ್ಮೇಲೆ ಶಿವು ಅನ್ನೋನ್ ಜೊತೆ ಮದುವೆ ಆಗುತ್ತೆ ಈಕೆದು. ಮದುವೆ ಆಗಿ 1 ವರ್ಷ ಆದ ನಂತರ ಆತನ ಜೊತೆ ಜಗಳ ಆಡ್ಕೊಂಡು ಆತನನ್ನ ಕೂಡ ಬಿಟ್ಟಿದ್ಲು. ಅದಾದ ಬಳಿಕ ಶಶಿ ಅನ್ನೋನ್ ಜೊತೆ ಲವ್ ಆಗಿ ಮದುವೆ ಆಗಿ 24 ಗಂಟೆಲೆ ಎಸ್ಕೇಪ್ ಆಗಿದ್ದಾಳೆ. ಈ ಖತರ್ನಾಕ್ ಲೇಡಿ ಮಂಡ್ಯದವಳು. ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆಕೆ ಎಲ್ಲಿದ್ದಾಳೆ, ಏನು ಎತ್ತ, ಅದ್ರ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಎಸ್ಕೇಪ್ ಆಗಿ ಎಲ್ಲೋದ್ಲು ಅಂತ. ಈತನಿಂದ ಅದೆಷ್ಟು ದೋಚ್ಕೊಂಡು ಹೋಗಿದ್ದಾಳೋ ಗೊತ್ತಿಲ್ಲ ಇನ್ನು. ಆದ್ರೆ 15 ಲಕ್ಷ ಖರ್ಚು ಮಾಡಿ ಜೋರಾಗಿ ಮದುವೆ ಆಗಿದ್ದ. ಈಕೆಯ ಹಿನ್ನೆಲೆ ಗೊತ್ತಿದ್ದು ಮದುವೆ ಆದ್ನ ಅಥವಾ ಅದು ಗೊತ್ತಿಲ್ದಲೆ ಯಾಮಾರಿ 15 ಲಕ್ಷ ಖರ್ಚು ಮಾಡೋದನ್ನೋ ಗೊತ್ತಿಲ್ಲ. ಲವ್ ಮಾಡ್ತಾ ಇದ್ದಂತೆ. ಯಾರು ಹಾಸನ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಕ್ಕೆ ಮುಂಚೆನೇ ಅವ್ನು ಹಳೆ ಲವರ್. ಬಟ್ ಅವ್ರ ಮನೆಯವರು ಹಾಸನ ಹುಡುಗಂಗೂ ಹೇಳಿರಲ್ಲ, ಲವ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಈ ಥರ ಮಾಡ್ತಾವಳೆ ಅಂತ. ಆ ಹುಡುಗಂಗೂ ಗೊತ್ತಿರಲ್ಲ. ಈ ಹಾಸನ ಹುಡುಗನೂ ಅಷ್ಟೇ 5 ವರ್ಷದ ಹಿಂದೆ ಅವನು ಲವ್ ಮಾಡ್ತಾ ಇರ್ತಾರೆ, ಒಂದೇ ಕ್ಲಾಸ್ಮೇಟ್ ಇವರು. ಬಟ್ ಆ ಹಾಸನ ಹುಡುಗಂಗೂ ಗೊತ್ತಿರಲ್ಲ ಇವನಿಗೊಬ್ಬ ಲವರ್ ಇದ್ದಾನೆ ಅಂತ. ಅವನು ಯಾವಾಗ ಮದುವೆ ದಿನ ಇವಳು ಓಡ್ ಬಂದುಬಿಡ್ತಾಳೆ, ಆವತ್ತೇ ಗೊತ್ತಾಗಿದ್ದು ಹಾಸನ ಹುಡುಗಂಗೂ ಇದು ಒಂದು ಲವರ್ ಇದ್ದಾನೆ ಅವಳಿಗೆ, ನನಗೆ ಮುಂಚೆನೇ ನನ್ನ ಲೈಫಲ್ಲಿ ಆಟ ಆಡಿದ್ದಾಳೆ ಅಂತ. ಆ ಹುಡುಗಂಗೂ ಅವಾಗಲೇ ಗೊತ್ತಾಗಿರೋದು. ಈ ಹುಡುಗಿ ತಾಯಿನೇ ಆ ಹುಡುಗನ ಜೊತೆ ತುಪಾಕಿ ಶಿವನ ಜೊತೆ ಕಳಿಸಿ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಕಳಿಸಿ ಹೋಗಿರ್ತಾಳೆ ಮನೆಗೆ. ಆ ವಿಚಾರನೂ ನಮ್ಗೆ ಯಾವತ್ತೂ ಹೇಳಿಲ್ಲ ಅವಳು, ಯಾರೋ ಹುಡುಗಿ ತಾಯಿನು. ಅದು ಹೋದಾದ್ಮೇಲೆ 10 ತಿಂಗಳಿಂದ 1 ವರ್ಷ ಶಿವನ ಜೊತೆ ಸಂಸಾರ ಮಾಡಿರ್ತಾಳೆ ಬೆಂಗಳೂರು RR ನಗರದಲ್ಲಿ ಬಾಡಿಗೆ ಮನೆಯಲ್ಲಿ. SLN ಟೀ ಅಂಗಡಿ ಅಂತಿದೆ, ಟೀ ಸ್ಟಾಲ್. ಅಲ್ಲಿ ವಾಟ್ರ್ ಬಾಟ್ಲು ತಗೊಳ್ಳೋಕ್ಕೆ ಇಳಿತೀನಿ ನಾನು. ಆ ವಾಟ್ರ್ ಬಾಟ್ಲು ಇಳಿಯೋ ಸಮಯದಲ್ಲಿ ನಾನು ವಾಟ್ರ್ ಬಾಟ್ಲು ತರೋದ್ರೊಳಗಡೆ ನನ್ನ ಕಾರಿಂದ ಮುಂದೆ ಒಂದು ಮಾರುತಿ ಸುಜುಕಿ ಬ್ರೀಜಾ ಗಾಡಿ ಬರುತ್ತೆ, ಅದರಲ್ಲಿ ನಂಬರ್ ಪ್ಲೇಟ್ ಇಲ್ಲ. ಇವರು ಫಸ್ಟೇ ಫೋನ್ ಮಾಡಿ ಅವನಿಗೆ ಹೇಳಿದಾಳೆ, ಎಲ್ಲ ಪ್ರೀ ಪ್ಲ್ಯಾನ್ ಇದು. ಇವರು ದುಡ್ಡು ಮಾಡೋಕೆ ಮಾಡೋರೋ ಇಲ್ಲ ಏನು ಮಾಡೋರು ನನಗೂ ಗೊತ್ತಿಲ್ಲ.
ಬಟ್ ಇದೆಲ್ಲ ನೋಡಿದ್ರಾಗ ನಮ್ಗೆ ಅನ್ನಿಸ್ತದೆ ಇವರೆಲ್ಲ ಮದುವೆ ಮೂಮೆಂಟಿಂಗಲ್ಲಿ ಹೊಂಟೋಗೋದು. ನೀರು ತಂದಾದಮೇಲೆ ಆ ಕಾರಿಂದ ನನ್ನ ಕಾರಿಂದ ಆ ಕಾರಿಗೆ ಜಂಪ್ ಆಗ್ತಾಳೆ. ಹಾಂ ಹೊಂಟೋಗ್ತಾಳೆ. ನನಗೂ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನಾನು ಸುಮ್ಮನೆ ಕೂತ್ಕೊಬಿಡ್ತೀನಿ. ಆಮೇಲೆ ನಮ್ಮ ಬಾವರ್ಗೆ ಹೇಳ್ತೀನಿ ಈ ಥರ ಆಯಿತು ಅಂತ. ಆಮೇಲೆ ಅವ್ರ ತಂದೆ ತಾಯಿಗೂ ವಿಷಯ ಮುಟ್ಟಿಸ್ತೀನಿ. ಅವ್ರು ಹೇಳ್ತಾರೆ ಅವಾಗ, ಯಾರಪ್ಪ ನೀವು ಅವನೇ ಮಾಡಿರೋದು ಅಂತ. ಯಾರು ಅದು ಅಂತಂದು ಕೇಳಿದಾಗ ಶಿವ ಅಂತ ಅಂದ್ಬಿಟ್ಟು, ಯಾವ ಶಿವ ಫಸ್ಟೇ ಹಿಂಗೆ ಆಗಿತ್ತು, ಮದುವೆ ಆಯ್ತು, ಲವ್ ಮ್ಯಾರೇಜ್ ಅಂದ್ಬಿಟ್ಟು ಧರ್ಮಸ್ಥಳದಿಂದ ಕರ್ಕೊಂಡು ಹೋಗ್ಬಿಟ್ಟಿದ್ದು, ಇಷ್ಟು ಲವ್ ಮಾಡ್ತಾ ಇದ್ದಂತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ, ರಘು, ಶಿವು, ಶಶಿ 3 ಜನರನ್ನ ಬಕ್ರ ಮಾಡಿ ಹೊಡೋಗಿದ್ದಾಳೆ ಇವಳು. ಮದುವೆ ಹೆಸರಲ್ಲಿ, ಪ್ರೀತಿ ಹೆಸರಲ್ಲಿ ಬಕ್ರ ಆಗಿರುವಂಥದ್ದು. ಈಗ ಕೊನೆಯದಾಗಿ ಮದುವೆ ಆಗಿದ್ನಲ್ಲ, 24 ಗಂಟೆಯಲ್ಲಿ ಹೊಡೋದ್ಲಲ್ಲ, ಶಶಿಗೆ ಗೊತ್ತಿರಲಿಲ್ವಾ ಈಕೆಯ ಹಿನ್ನೆಲೆ? ಈಕೆ ಈ ಹಿಂದೆ ಮದುವೆ ಆಗಿದ್ಲು, ಮತ್ತೊಬ್ಬನಿಗೆ ಲವಲ್ ಮೋಸ ಮಾಡಿದ್ಲು, ಏನು ಎತ್ತ ಇದೆ ಇದು ಯಾವುದ್ರ ಬಗ್ಗೆನೂ ಕೂಡ ಗೊತ್ತಿಲ್ದಲೇ ಮದುವೆ ಆದ್ನ, ಅಥವಾ ಗೊತ್ತಿದ್ದು ಬಕ್ರ ಆದ್ನ ಇವನು? ಪೃಥ್ವಿ, ಏನು ಅಂತಂದ್ರೆ ಈ ಒಂದು ಪ್ರಕರಣವನ್ನು ನೋಡಿದಾಗ ಈ ಶಶಿ, ನೊಂದಂತ ಶಶಿ ಏನೀಗ ಮಾಧ್ಯಮಗಳ ಮುಂದೆ ಬಂದಿದ್ದಾನೆ, ಈತ ಹೇಳುವ ಪ್ರಕಾರ ವೈಷ್ಣವಿ ಕುಟುಂಬ ಏನು ಮೊದಲ ಮದುವೆ ಮುರಿದು ಬಿದ್ದಿತ್ತು ಅನ್ನುವಂತ ಮಾತನ್ನ ಹೇಳುವಂಥದ್ದು. ಅಂದ್ರೆ ರಘು ಜೊತೆ ಮದುವೆ ನಿಶ್ಚಯ ಆಗಿ ಧರ್ಮಸ್ಥಳದಿಂದ ಇನ್ನೊಬ್ಬನನ್ನ ಏನ್ ಲವ್ ಮಾಡ್ತಾ ಇದ್ಲು, ಶಿವು ಜೊತೆ ಏನು ಓಡೋಗ್ತಾಳೆ, ಆ ಒಂದು ಕಥೆಯನ್ನ ಮದುವೆ ಮುರಿದು ಬಿದ್ದಿತ್ತು ಹಣದ ವ್ಯವಹಾರದಲ್ಲಿ ಅಂತ ಶಶಿಗೆ ಹೇಳಿರ್ತಾರೆ. ಹೀಗಾಗಿ ಶಶಿ ಕೂಡ ನಂಬ್ಕೊಂಡಿರ್ತಾನೆ ಅದನ್ನ. ಮದುವೆ ನಿಂತಿತ್ತು, ಹೆಣ್ಮಗಳಿಗೆ ಬಾಳನ್ನ ಕೊಟ್ರೆ ನನಗೂ ಕೂಡ ಹೆಣ್ಣು ಸಿಕ್ತಾಗುತ್ತೆ ಅಂತ ಶಶಿ ಕೂಡ ಕರುಣೆಯನ್ನ ತೋರಿಸ್ತಿರ್ತಾನೆ. ಆದ್ರೆ ಅಲ್ಲಿ ಕಥೆಯೇ ಬೇರೆ ಆಗಿರುತ್ತೆ. ರಘು ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಶಿವು ಜೊತೆ ಈಕೆ ಪರಾರಿ ಆಗಿರ್ತಾಳೆ. ಅಂದ್ರೆ ಮದುವೆ ದಿನನೇ ಪರಾರಿಯಾಗಿ ಶಿವು ಜೊತೆ ಮದುವೆ ಆಗಿರ್ತಾಳೆ. ಇದಾದ ಬಳಿಕ ಶಿವು ಜೊತೆ ಸಂಸಾರವನ್ನ ಮಾಡಿಕೊಂಡಿದ್ರು ಕೂಡ ವೈಷ್ಣವಿ ಶಶಿ ಜೊತೆ ಕಮಿಟ್ ಆಗುವಂಥದ್ದು. ಅಂದ್ರೆ ಪ್ರೀತಿ ಪ್ರೇಮ ಅಂತ ಶಶಿ ಜೊತೆ ಕಮಿಟ್ ಆಗ್ತಾಳೆ. ಶಶಿ ಒಂದಷ್ಟು ಹಣಕಾಸಿನಲ್ಲಿ ಚೆನ್ನಾಗಿರ್ತಾನೆ. ಹೀಗಾಗಿ ಶಶಿ ಬಳಿ 15 ಲಕ್ಷಕ್ಕೂ ಹೆಚ್ಚು ಆತನಿಂದ ಹಣವನ್ನ ಪಡೆದುಕೊಂಡಿರುವಂತದ್ದು, ಸಹಾಯವನ್ನ ಪಡೆದುಕೊಂಡಿರುವಂತದ್ದು. ಇಡೀ ಕುಟುಂಬ ಅಂದ್ರೆ ವೈಷ್ಣವಿ ಕುಟುಂಬಕ್ಕೂ ಕೂಡ ಗೊತ್ತಿರುತ್ತೆ. ಶಶಿ ವೈಷ್ಣವಿ ಕುಟುಂಬಕ್ಕೂ ಕೂಡ ಹತ್ರವಾಗಿರ್ತಾನೆ. ಅವ್ರ ಮನೆಯಲ್ಲಿ ಆಗು ಹೋಗುಗಳಿಗೆ ಆತ ಸ್ಪಂದಿಸ್ತಾ ಇರ್ತಾನೆ. ಹೀಗಿದ್ದಾಗ ಏನು ವೈಷ್ಣವಿ ತಾಯಿ ಕೂಡ ಹೇಳ್ತಾರೆ, ಮಗಳ ಮದುವೆ ಧರ್ಮಸ್ಥಳದಲ್ಲಿ ಮುರಿದು ಬಿದ್ದಿತ್ತು ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ವೈಷ್ಣವಿ ಓಡೋಗಿರುವಂತದ್ದು. ಈ ಕಥೆಯನ್ನ ನಂಬಂತ ಶಶಿ ಆಕೆಯನ್ನ ಅಂದ್ರೆ ಕಳೆದ ತಿಂಗಳು 24ನೇ ತಾರೀಕು ಆದಿಚುಂಚನಗಿರಿನಲ್ಲಿ ಶಶಿ ಮದುವೆ ಆಗುವಂತದ್ದು. ಮದುವೆ ಆದ ಬಳಿಕ ಬರೀ ಇವತ್ತು 12 ಗಂಟೆನಲ್ಲಿ ಮದುವೆ ಆಗಿದೆ. ಮರುದಿನ 12 ಗಂಟೆಗೆ ಈಕೆ ಎಸ್ಕೇಪ್ ಆಗಿ ಮತ್ತೆ ಶಿವ ಜೊತೆ ಓಡೋಗುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಮದುವೆಗೆ ಸಾಕಷ್ಟು ಖರ್ಚನ್ನ ಶಶಿ ಮಾಡಿರ್ತಾನೆ. ಜೊತೆಗೆ ಆಕೆಗೆ ಬಂಗಾರದ ಆಭರಣಗಳು 100 ಗ್ರಾಮ್ಗೂ ಹೆಚ್ಚು ಆಭರಣಗಳನ್ನ ಕೊಟ್ಟಿದ್ದೀನಿ ಅಂತ ಶಶಿ ಹೇಳ್ತಾ ಇರುವಂತದ್ದು. ಇದರ ಜೊತೆಗೆ ಒಂದಷ್ಟು ಹಣಕಾಸನ್ನ ಕೂಡ ಆಕೆ ತೆಗೆದುಕೊಂಡು ಹೋಗಿದ್ದಾಳೆ ಅನ್ನುವಂತ ಮಾತನ್ನ ಶಶಿ ಹೇಳ್ತಾ ಇರುವಂತದ್ದು. ಹೀಗಾಗಿ ನೊಂದ ಶಶಿ ಈಗ ಬೇರೆ ಯಾರಿಗೂ ಕೂಡ ಈ ರೀತಿ ಆಗ್ಬಾರ್ದು, ಈಕೆ ಹಣಕ್ಕಾಗಿ ಶಿವು ಮತ್ತು ವೈಷ್ಣವಿ ಇಬ್ರು ಕೂಡ ಪ್ಲಾನ್ ಮಾಡ್ಕೊಂಡು ಈ ರೀತಿ ಮದುವೆ ಆಗುವಂತದ್ದು, ಮದುವೆ ಆದ ಬಳಿಕ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.